ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋಸ್ನ ನೋಡಿ. ನಾನಿವತ್ತು ನಿಮ್ಮ ಹತ್ರ ಸ್ಟಿಚಿಂಗ್ ಬ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಫ್ಯಾಷನ್ ಡಿಸೈನಿಂಗ್ನ ಕಂಪ್ಲೀಟ್ ಮಾಡಿದ್ದೀನಿ. 7 ಇಯರ್ಸ್ ಬುಟಿಕ್ ಕೂಡ ರನ್ ಮಾಡಿದ್ದೀನಿ. ಸೊ ಫ್ಯಾಷನ್ ಬಗ್ಗೆ ಸ್ಟಿಚಿಂಗ್ ಬಗ್ಗೆ ತಕ್ಕ ಮಟ್ಟಿಗೆ ನಾಲೆಡ್ಜ್ ಅಂತ ಇದೆ ಅಂತ ನಾನು ಭಾವಿಸಿದ್ದೀನಿ. ಇವಾಗ ನಾರ್ಮಲ್ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿತೌಟ್ ಲೈನಿಂಗ್ ಅಲ್ಲ, ವಿತ್ ಲೈನಿಂಗ್. ಇವಾಗೆಲ್ಲ ವಿತೌಟ್ ಲೈನಿಂಗ್ ಆಲ್ಮೋಸ್ಟ್ ಕಡಿಮೆನೆ. ಸೊ ವಿತ್ ಲೈನಿಂಗ್ ಬ್ಲೌಸ್ನ ಯಾವ ತರ ಕಟ್ ಮಾಡ್ಬೋದು, ಯಾವ ತರ ಮೆಷರ್ಮೆಂಟ್ನ ತಗೊಳ್ಬೇಕು, ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದು ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ಸ್ಟಿಚಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆನಾ? ಬನ್ನಿ ಇವಾಗ ನೋಡೋಣ ಯಾವ ತರ ಬ್ಲೌಸ್ನ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಮೆಷರ್ಮೆಂಟ್ನ ಇಲ್ಲಿ ಬರೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬ್ಲೌಸ್ ಮೆಷರ್ಮೆಂಟು ನೋಡ್ತಾ ಇರ್ಬೋದು. ಫುಲ್ ಲೆಂತ್ ಅಂದರೆ ಬ್ಲೌಸ್ದು ಫುಲ್ಲು ಲೆಂತ್ ಎಷ್ಟಿದೆ, ನಿಮ್ಗೆ ಎಷ್ಟು ಲೆಂತ್ ಬೇಕು ಅದು. ನೆಕ್ಸ್ಟು ಚೆಸ್ಟ್ದು ಮೆಷರ್ಮೆಂಟು, ಅದಾದಮೇಲೆ ವೇಸ್ಟ್ ರೌಂಡು, ನಮ್ಮ ಸ್ಲೀವ್ ಲೆಂತು ಎಷ್ಟು ಬೇಕು ನೋಡಿ ನಾನು ತೊಗೊಂಡಿದ್ದೀನಿ ಮೆಷರ್ಮೆಂಟ್ನ. ಹಾಫ್ ಸ್ಲೀವ್ಸ್ ನಾನು ಸ್ಟಿಚ್ ಮಾಡ್ತಾ ಇರೋದು. ಆಮೇಲೆ ಅದರದ್ದು ರೌಂಡು ಎಷ್ಟಿದೆ ಅಂತ, ಹಾರಮೂಲು, ಫ್ರಂಟ್ ಡೀಪ್ ಎಷ್ಟು ಬೇಕು, ಬ್ಯಾಕ್ ಡೀಪು, ಶೋಲ್ಡರು, ಈ ಥರ ನಾನು ಮೆಷರ್ಮೆಂಟ್ನ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಈ ಮೆಷರ್ಮೆಂಟ್ಗೆ ನಾನು ಇವಾಗ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇರೋದು. ನೀವು ನಿಮ್ಮ ಮೆಷರ್ಮೆಂಟ್ನ ತೊಗೊಂಡು ಈ ಥರ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಕಟಿಂಗ್ನ ಸ್ಟಾರ್ಟ್ ಮಾಡಿ. ಅಥವಾ ಬ್ಲೌಸಲ್ಲಿ ಹೇಗೆ ಮೆಷರ್ಮೆಂಟ್ ತೋರಿಸ್ಬೇಕು ಅನ್ನೋದು ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ಬಾಡಿ ಮೆಷರ್ಮೆಂಟ್ನ ನಾನಿಲ್ಲಿ ತೊಗೊಂಡು ಬರೆದಿಟ್ಕೊಂಡಿರೋದು. ಬ್ಲೌಸ್ ಆದರೆ ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಮೆಷರ್ಮೆಂಟ್ನ ತೊಗೋಬೋದು ಅಂತ ಹೇಳ್ಬಿಟ್ಟು. ಇವಾಗ ಈ ಮೆಷರ್ಮೆಂಟ್ಗೆ ಹೇಗೆ ಕಟಿಂಗ್ನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಮೆಷರ್ಮೆಂಟ್ ತೊಗೊಳ್ಬೇಕಾದ್ರೆ ಯಾವಾಗಲೂ ಈ ಎಡ್ಜ್ ಸೈಡ್ ಇರುತ್ತೆ ನೋಡಿದ್ದೀರಾ, ಇದನ್ನೇ ಮೆಷರ್ ಮಾಡಿಬಿಟ್ಟು ನಮಗೆ ಕೊಡೋದು. ಈ ಸೈಡಿಂದನೇ ಮೆಷರ್ ಮಾಡಿ ಕೊಡೋದು. ಇದನ್ನು ಸೆಲ್ವ್ ಎಡ್ಜ್ ಅಂತ ಕರಿತೀವಿ. ಇದನ್ನ ಯಾವಾಗಲೂ ನಮಗೆ ಆಪೋಸಿಟ್, ಈ ಥರ ನಮಗೆ ಆಪೋಸಿಟ್ ಬರೋ ಥರ ಹಾಕೊಬೇಕು. ಈ ಥರನೇ ಯಾವಾಗಲೂ ಕಟಿಂಗ್ನ ಮಾಡಬೇಕು. ಇದರಲ್ಲಿ ಹಾರಿಜಾಂಟಲ್ ಲೈನು, ವರ್ಟಿಕಲ್ ಲೈನ್ಸ್ ಅಂತ ಇರುತ್ತೆ ಈ ಬಟ್ಟೆಯಲ್ಲಿ. ಸೊ ಅದು ಈ ಥರ ಸೆಲ್ವ್ ಎಡ್ಜ್ನ ಆಪೋಸಿಟಿಗೆ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಮೆಷರ್ಮೆಂಟು ಬ್ಲೌಸು ಫಿಟ್ ಆಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಎಳೆಯೋದು, ಟೈಟ್ ಆಗೋದು, ಬಿಗ್ದಂಗೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಮೆಷರ್ಮೆಂಟ್ ಸರಿಯಾಗಿ ಬರೋದಿಲ್ಲ ನಾವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ಇದು ಫಸ್ಟ್ ಮೇಯ್ನ್ ಇಂಪಾರ್ಟೆಂಟು. ನೋಡಿ ಇದನ್ನು ನೋಡ್ತಿದ್ದೀರಲ್ವ, ಈ ಥರ ಸೆಲ್ವ್ ಎಡ್ಜ್ ನಮ್ಮ ಆಪೋಸಿಟಿಗೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ಬ್ರೆಸ್ಟ್ ಮೆಷರ್ಮೆಂಟ್ನ ತೊಗೊಳ್ಳಿ. ಫಸ್ಟ್ ಬ್ರೆಸ್ಟ್ ಮೆಷರ್ಮೆಂಟು ನಮ್ಮದು ಇವಾಗ 38.5 ಇದೆ. ಇದನ್ನು 4 ಡಿವಿಷನ್ ಆಗಿ ಮಾಡ್ಕೊಬೇಕು. 9.25 ಪ್ಲಸ್ 2 ಇಂಚನ್ನ ನೀವು ಒಳಗಡೆ ಹಿಂದಲೇ ಬಿಡೋದಕ್ಕೆ ಸೇರಿಸ್ಕೊಬೇಕು. ಅಂದರೆ ಒಳಗಡೆ ಬಟ್ಟೆನ ಏನು ಸ್ಟಿಚಿಂಗ್ ಹಾಕೋದಕ್ಕೆ ಎಕ್ಸ್ಟ್ರಾ ಬಟ್ಟೆನ ಬಿಡ್ತೀವಲ್ಲ, ಅದಕ್ಕೆ 2 ಇಂಚನ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. 9.25 ಅಂದರೆ 10.25, 11.25ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡ್ತಾರೆ ಫಸ್ಟು 9.25 ಬ್ಲೌಸು ಪರ್ಫೆಕ್ಟ್ ಮೆಷರ್ಮೆಂಟ್ ಬಂದು ಇನ್ನು 2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಓಕೆನಾ? ಇವಾಗ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಮೆಷರ್ಮೆಂಟ್ಗೆ ನಾನು ಈ ಥರ ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಇದು ಸ್ಟ್ರೈಟ್ಗೆ ಕಟ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಬಟ್ಟೆಗಳು ನಾವು ಲೈನಿಂಗ್ ತೊಗೊಂಡಾಗ ಮೆಷರ್ಮೆಂಟ್ ಕರೆಕ್ಟಾಗಿ ಕೊಟ್ಟಿರಲ್ಲ. ಅಲ್ಲಿ ವಾಶ್ ಮಾಡಿ ಐರನ್ ಮಾಡ್ಕೊಂಡಾಗ ಸ್ವಲ್ಪ ಮೆಷರ್ಮೆಂಟು ಹೆಚ್ಚು ಕಮ್ಮಿ ಆಗಿರುತ್ತೆ. ಅದನ್ನು ಸ್ಟ್ರೈಟಿಗೆ ಕಟಿಂಗ್ ಮಾಡ್ಕೊಳ್ಳಿ. ಈಗ ಫುಲ್ ಲೆಂತ್ ಬಂದುಬಿಟ್ಟು 13.5 ಇದೆ. ನಾನಿವಾಗ ಇಲ್ಲಿ ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಕಟ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟು ಇವಾಗ ಇದು ಬಂದು ಫ್ರಂಟ್ ಪಾರ್ಟ್. ಫ್ರಂಟಿಗೆ 13.5 ಇದೆ ಅಂತಂದರೆ ನಾನು ಟೋಟಲ್ 15ನ ತೊಗೊಳ್ತಾ ಇದ್ದೀನಿ. 1.5 ಇಂಚ್ ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ ಫ್ರಂಟಿಗೆ. ಬ್ಯಾಕಿಗೆ 14.5 ತೊಗೊಳ್ತೀನಿ. 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ತೀನಿ ಬ್ಯಾಕಿಗಾದರೆ. ಫ್ರಂಟಿಗಾದರೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಬ್ಯಾಕಿಗಾದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಬಿಕಾಸ್ ಫ್ರಂಟು ವೇಸ್ಟ್ ಬೆಲ್ಟ್ ಬರುತ್ತೆ, ಬ್ಯಾಕಿಗೇನು ಬರಲ್ಲ. ಹಾಗಾಗಿ 1/2 ಇಂಚು ಫ್ರಂಟಿಗೆ ಎಕ್ಸ್ಟ್ರಾನ ತೊಗೊಳ್ತೀನಿ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಡಿರೋದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫೋಲ್ಡಿಂಗ್ ಎಲ್ಲಿ ತನಕ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲ ಸೇರಿ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫ್ರಂಟು ಬ್ಯಾಕ್ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಫ್ರಂಟ್ ಒಂದ್ಸಲಿ ಕಟ್ ಮಾಡ್ಬೋದು, ಬ್ಯಾಕ್ ಒಂದ್ಸಲಿ ಕಟ್ ಮಾಡ್ಬೋದು. ಬಟ್ ನಾನು 2 ಒಟ್ಟಿಗೆ ಕಟ್ ಮಾಡ್ತೀನಿ. ಈಗ ಫ್ರಂಟ್ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ನೋಡ್ತಾ ಇರ್ಬೋದು ನೀವು, ಫ್ರಂಟ್ 1/2 ಇಂಚ್ ಎಕ್ಸ್ಟ್ರಾ ಬರುತ್ತೆ ಮುಂದೆ, ಬ್ಯಾಕ್ ಸ್ವಲ್ಪ ಮೇಲೆ ಬರುತ್ತೆ ಫೋಲ್ಡಿಂಗ್ ಮಾಡಿದಾಗ. ಓಕೆನಾ? ಶೋಲ್ಡರ್ ಬಂದು 16, ನನ್ನದು ಶೋಲ್ಡರ್ ಬಂದು 16 ಇರೋದು. ಅಂದರೆ ಒಂದು ಸೈಡು 8 ಬರುತ್ತೆ. 2 ಕಾಲನ್ನ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಶೋಲ್ಡರ್ಗೆ 3 ತೊಗೊಳ್ತಾ ಇದ್ದೀನಿ.
1.5ನ ತಗೊಳ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿಂದ ಕರೆಕ್ಟಾಗಿ 1 ಇಂಚಿಗೆ 1 ಮಾರ್ಕ್ನ ಮಾಡ್ಕೊಳ್ಳಿ, 1.5 ಇಂಚಿಗೆ 1 ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಟ್ಟು 1 ಇಂಚಿಗೆ 1 ಮಾರ್ಕು, 1.5. ಇದು ಸ್ಲೀವ್ ಫಸ್ಟು ಫ್ರಂಟ್ ಸ್ಲೀವ್ ಓಪನಿಗೆ, ಇದು ಆರಮೋಲ್ ಓಪನು, ಇದು ಬ್ಯಾಕ್ ಸೈಡ್ ಆರಮೋಲ್ ಓಪನ್ಗೆ. ನೋಡ್ತಾ ಇರ್ಬೋದು ನೀವು, ನೋಡಿ ಕಾಣಿಸ್ತಿದೆಯಾ? ಶೇಪ್ನ ಈ ಥರ ತೆಗಿಬೇಕು. ಇದು ಫ್ರಂಟ್ ಓಪನ್, ಫ್ರಂಟ್ ಬಾಡಿ ಪಾರ್ಟಿಗೆ. ಇದು ಬ್ಯಾಕ್, ಈ ಥರ ಬರುತ್ತೆ ಶೇಪ್. ಇದು ಫ್ರಂಟ್ ಡೀಪ್ ಅಂದರೆ ನಾನು 7.5ನ ತೊಗೊಂಡಿದ್ದೀನಿ. ನೀವು ಸೇಮ್ ಇಲ್ಲೆಷ್ಟು ಗ್ಯಾಪ್ ಇದೆ, ಫ್ರಂಟ್ ಜಾಸ್ತಿ ಓಪನ್ ಬೇಡ ಅಂತ ಅಂದರೆ ಇಲ್ಲೂ ಕೂಡ 2 ಕಾಲು ಇಟ್ಕೊಂಡು ಓಪನ್ ಮಾಡಿ. ನನಗೆ ಸ್ವಲ್ಪ ಬ್ರಾಡ್ ಬೇಕು ಫ್ರಂಟು, ಹಾಗಾಗಿ ನಾನು 2 ಮುಕ್ಕಾಲನ್ನ ತೊಗೊಳ್ತಾ ಇದ್ದೀನಿ. ಬ್ರಾಡ್ ಬೇಕು ಅಂದರೆ ಈ ಥರ ತೊಗೊಳ್ಳಿ, ಇಲ್ಲ ಅಂತಂದರೆ ಮೇಲೆ ಎಷ್ಟು ತೊಗೊಂಡಿರ್ತೀರೋ ಸ್ಟ್ರೈಟ್ ಅಷ್ಟೇ ತೊಗೊಂಡ್ರೂ ಆಗುತ್ತೆ. ಈ ಥರ ಕ್ರಾಸ್ ಬರುತ್ತೆ ಅವಾಗ, ನಾನು ಕೆಳಗಡೆ ಜಾಸ್ತಿ ತೊಗೊಂಡಿರೋದ್ರಿಂದ. ಈಗ ಇದಕ್ಕೆ ಕೂಡ ಅಷ್ಟೇ 1 ಇಂಚನ್ನ ತೊಗೊಂಡ್ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಈ ಥರ ಡೀಪ್ನ ಕೊಡಿ. ಜಾಸ್ತಿ ಬ್ರಾಡ್ ತೊಗೋಬೇಡಿ, ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾನು 3.5ನ ತೊಗೊಳ್ತೀನಿ. ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಹೇಗಿದೆ ನೋಡಿಬಿಟ್ಟು ತೊಗೊಳ್ಳಿ. 3 ತೊಗೊಳ್ತಾರೆ ಒಬ್ಬೊಬ್ಬರಿಗೆ, 3 ಸಾಕು, ಒಬ್ಬರಿಗೆ 3.5 ಬೇಕಾಗುತ್ತೆ. ನಾನಿಲ್ಲಿ 3.5ನ ತೊಗೊಳ್ತಾ ಇದ್ದೀನಿ. ಅಂದರೆ 3 ತೊಗೊಂಡ್ಬಿಟ್ಟು ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ 2.5ನ ತೊಗೊಳ್ಳಿ ಆಯಿತಾ? ಇಲ್ಲಿ 1/2 ಇಂಚು ಮೇಲೆ ಬರೋಕ್ಕಿದೆ. ಇಲ್ಲಿಂದ 4 ಇಂಚು ಸೆಂಟ್ರಲ್ಲಿ 2 ಇಂಚಿನ ಕೆಳಗಡೆ ತೊಗೊಳ್ಬೇಕು. ಈ ಶೇಪು ಬರಬೇಕು. ಇಲ್ಲಿ 3.5 to 2.5. ಡಿಸೈನ್ ಈ ಥರ ಶೇಪ್ ಬರಬೇಕು. ಇವಾಗ ಇದನ್ನು 1 ಲೇಯರ್ನ ತೊಗೊಂಡು ಕಟ್ ಮಾಡಬೇಕು. 2 ಲೇಯರ್ ಇದೆ, 2 ಒಂದೇ ಸಲ ಕಟ್ ಮಾಡ್ಕೊಬಿಟ್ಟಿರೋ ಆಮೇಲೆ ಈಗ ಫ್ರಂಟು ಅಷ್ಟೇ. ಇದು ಫ್ರಂಟ್ ಡೀಪ್ನ, ಫ್ರಂಟ್ ಲೇಯರ್ನ ಮಾತ್ರ ತೊಗೊಂಡು ಕಟ್ ಮಾಡಬೇಕು. ಓಕೆನಾ? ಈ ಫ್ರಂಟ್ ಲೇಯರ್ ಮಾತ್ರ ತೊಗೊಂಡಿದ್ದೀನಿ. ಇವಾಗ ಆರಮೋಲ್ ಮಾತ್ರ ಫುಲ್ಲು 4 ಪಾರ್ಟ್ಗಳನ್ನ ಸೇರಿಸ್ಕೊಂಡು ಫುಲ್ಲು ಬ್ಯಾಕು ಫ್ರಂಟ್ 2 ಸೇರಿಸಿ ತೊಗೋಬೇಕು. ಇಲ್ಲಿ ಬ್ಯಾಕ್ ಓಪನಿಂಗ್ ಮಾತ್ರ ಕಟ್ ಮಾಡ್ತಿದ್ದೀನಿ ನಾನು. ಫ್ರಂಟ್ ಶೇಪಿಗೆ ಕಟ್ ಮಾಡಿಬಿಡೋ ಮೇಲೆ ಬ್ಯಾಕು ಫ್ರಂಟು 2 ಸೇರಿ ಕಟ್ ಆಗಿಬಿಡುತ್ತೆ. ಫಸ್ಟು ಬ್ಯಾಕ್ ಓಪನಿಂಗಿಗೆ ಆ ಮಾರ್ಕಿಗೆ ಕಟ್ ಮಾಡ್ಕೊಳ್ಳಿ ಫಸ್ಟ್. ಅದಾದಮೇಲೆ ಇದು ಶೋಲ್ಡರ್ನ ಓಪನ್ ಮಾಡಿ ಫ್ರಂಟ್ ಲೇಯರ್ನ ಮಾತ್ರ ತೊಗೊಂಡು ಫ್ರಂಟ್ ಶೇಪ್ನ, ಆರಮೋಲ್ ಶೇಪ್ನ ಕಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ಓಪನ್ ಮಾಡಬೇಕು. ಇದು ಫ್ರಂಟ್ ಪಾರ್ಟ್. ಓಕೆನಾ? ಇವಾಗ ಡಾಟ್ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿಂದ ಈ ಮೆಷರ್ಮೆಂಟಿಂದ ಇಲ್ಲಿಗೆ 4 ಇಂಚನ್ನ ತೊಗೊಬೇಕು. ಇಲ್ಲಿಗೆ ಫಸ್ಟ್ ಈ ಡಾಟ್ಗೆ 4 ಇಂಚು, ಇಲ್ಲಿಂದ 2 ಇಂಚು. ಇದು ಸೆಂಟ್ರಿಗೆ ಇಲ್ಲಿಂದ ಮೇಲಕ್ಕೆ 3.5 ಇಂಚನ್ನ ತೊಗೊಳ್ಳಿ. ಹೀಗೆ ಇದು ಇವೆರಡರ ಸೆಂಟ್ರಿಗೆ ತೊಗೊಬೇಕು. ಈ ಡಾಟ್ನ ಈ 2 ಸೆಂಟ್ರಿಗೆ ಈ ಡಾಟ್ ಬರುತ್ತೆ. ಓಕೆನಾ? ಮತ್ತು ಇಲ್ಲಿಂದ ಮೇಲಕ್ಕೆ 2.5 ಇಂಚಿಗೆ ಈ ಸೈಡ್ ಡಾಟ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಪ್ರತಿಯೊಂದಕ್ಕೂ ಈ ಥರ 1 ಇಂಚಷ್ಟು ಗ್ಯಾಪ್ನ ತಗೊಳ್ಳಿ. ಓಕೆನಾ? ಇಲ್ಲಿಗೆ ಮತ್ತು ಇಲ್ಲಿಂದ 1 ಇಂಚು ಈ ಥರ. ಓಕೆ? ಈ ಥರ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ ಥರ ಕ್ರಾಸಾಗಿ ಬರುತ್ತೆ. ಇದು ಸ್ಟ್ರೈಟ್ ಬರುತ್ತೆ. ಇದು ಇಲ್ಲಿಂದ ಆರ್ಮೋಲ್ಗೆ ಕನೆಕ್ಟ್ ಆಗುತ್ತೆ. ಓಕೆನಾ? ಈ ಥರ. ಹಾಂ, ಓಕೆ. ಈ ಥರ ಫ್ರಂಟು ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಇನ್ನೊಂದು ಟಾಪ್ನ ಈ ಥರ ತೊಗೊಂಡು ಇನ್ನೊಂದು ಫ್ರಂಟ್ ಪಾರ್ಟ್ನ ತೊಗೊಂಡು ಇದಕ್ಕೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಸೇಮ್ ಮಾರ್ಕಲ್ಲಿ ಕೂಡ ಬರುತ್ತೆ. ಓಕೆನಾ? ಈ ವಿಡಿಯೋ ಅದರಲ್ಲಿ ಸ್ಕಿಪ್ ಆಗಿತ್ತು, ಹಾಗಾಗಿ ಇದರಲ್ಲಿ ನಾನು ಸ್ಟಿಚಿಂಗ್ ಮಾಡುವಾಗ ಆ್ಯಡ್ ಮಾಡಿ ತೋರಿಸ್ತಿದ್ದೆ. ಬ್ಯಾಕ್ ಪಾರ್ಟಲ್ಲಿ 10 ಇಂಚ್ ಡೀಪ್ನ ತೊಗೊಂಡಿದ್ದೀನಿ. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಿಮಗೆ ಎಷ್ಟು ಬ್ರಾಡ್ ಬೇಕು ಇಟ್ಕೊಳ್ಳಿ. ನಾನಿಲ್ಲಿ 3 ಇಟ್ಕೊಳ್ತಾ ಇದ್ದೀನಿ. ಬ್ರಾಡು 3.5 ಬೇಕಾ ಇಟ್ಕೋಬೋದು. ಬ್ರಾಡ್ ಎಷ್ಟು ಬೇಕು ನೋಡಿ ಇಟ್ಕೊಳ್ಳಿ. ಇದು ಸ್ಕೇಲಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೈಪಲ್ಲೇ ಮಾರ್ಕ್ ಮಾಡ್ತೀನಿ.
ಯಾವ ಶೇಪ್ ಬೇಕು ನೋಡಿಬಿಟ್ಟು ಕೊಡಿ. ಫ್ರಂಟು ನಿಮಗೆ ಬ್ಯಾಕ್ ಸೈಡು ಸ್ಕ್ವೇರ್ ಶೇಪ್ ಬೇಕಾ, ರೌಂಡ್ ಶೇಪ್ ಬೇಕಾ, ಡೈಮಂಡ್ ಶೇಪ್ ಬೇಕಾ, ಅಥವಾ ಪಾಟ್ ಶೇಪ್ ಬೇಕಾ ನೋಡಿ ಇಟ್ಕೊಳ್ಳಿ. ಇನ್ನು ಬ್ರಾಡ್ ಬೇಕು, ಇಲ್ಲೂ ಬ್ರಾಡಾಗಿ ಬರಬೇಕು ಅಂತಂದರೆ ಹೇಗೆ ಡೀಪ್ನ ತೊಗೋಬೇಕಂತ ತೋರಿಸ್ತೀನಿ. ಇಲ್ಲಿ ಬರ್ತಾ ಈ ಥರ ತೊಗೊಳ್ಳಿ. ಓಕೆನಾ? ಹಾಫ್ ಇಂಚು ಸ್ಟಿಚಿಂಗಿಗೆ ಬಿಟ್ಬಿಟ್ಟು ಇದನ್ನು ಕೂಡ ಮೆಷರ್ಮೆಂಟು ಸ್ಟ್ರೈಟಾಗಿ ತೊಗೊಳ್ಳಿದೆ. ಇದು ಜಾಸ್ತಿ ನಾನಲ್ಲಿ 4.5 ತೊಗೊಳ್ತಾ ಇದ್ದೀನಿ, ರೆಡಿ 3.5 ಬರಲಿ ಅಂತ. ಇಲ್ಲಿ 3.5. ಓಕೆ, ಸ್ಲೀವ್ಸ್ ಈ ಥರ 4 ಫೋಲ್ಡಿಂಗ್ನ ಮಾಡಿಕೊಂಡು ಸ್ಲೀವ್ ಮೆಷರ್ಮೆಂಟ್ ಎಷ್ಟಿದೆ ನೋಡ್ಕೊಳ್ಳಿ. ನಂದು 4.5 ಇದೆ ಸ್ಲೀವ್ಸ್ ಫುಲ್ ಲೆಂತು. ಸೊ ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ, ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಹಾಗಾಗಿ 5.5ನ ತೊಗೊಳ್ಳಿ. 5.5ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆಯಿಂದ 5.5ಇಂದ 3 ಇಂಚಸ್ ಕೆಳಗಡೆ ತೊಗೊಳ್ಳಿ ಶೇಪ್ಗೆ. ಆರ್ಮ್ ಬಂದು 16 ಇದೆ. ಇದು ಕರೆಕ್ಟ್ ಮೆಷರ್ಮೆಂಟು. ಇಲ್ಲಿಂದ ಈ ಕಡೆಗೆ ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಾಗಿಲ್ಲ ತೊಗೊಳೋದಕ್ಕೆ ಅಂದರೆ ಇಲ್ಲಿ 2 ಇಂಚು ಅಥವಾ 1.5 ಇಂಚನ್ನ ಇಲ್ಲಿ ಮೇಲ್ಗಡೆ ಬಿಟ್ಬಿಡಿ ಸ್ಟ್ರೈಟಿಗೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ. ಈ ಥರ ಇಲ್ಲಿಂದ ಈ ಥರ ಬರಬೇಕು ಬ್ಯಾಕ್ ಪಾರ್ಟ್. ಇದು ಫ್ರಂಟಿಗೆ ಈ ಥರ ಶೇಪ್. ನಿಮಗೆ ಇದು ಶಾರ್ಟೇಜ್ ಆಗಿರೋದ್ರಿಂದ 2 ಇಂಚಸ್ಸು ಎಕ್ಸ್ಟ್ರಾ ಬೇಕಲ್ವ ಇಲ್ಲಿಗೆ, ಒಳಗಡೆ ಸ್ಟಿಚಿಂಗಿಗೆ ಎಕ್ಸ್ಟ್ರಾ. ಇಲ್ಲಿಂದ 2 ಇಂಚಸ್ ಬೇಕು, ಇಷ್ಟಾದರೆ ಸಾಕು. ಇದು 13.5. ಅದನ್ನು 2 ಡಿವೈಡ್ ಮಾಡಿದ್ರೆ 13.5 ಅಂದರೆ 6 ಮುಕ್ಕಾಲು. ಇದು ರೆಡಿ, 2 ಇಂಚಸ್ ಎಕ್ಸ್ಟ್ರಾ. ಇವಾಗ ಇದು 2 ಲೇಯರ್ನ ತೊಗೊಳ್ಳಿ. 4 ತೊಗೊಂಡ್ರೆ 4 ಶೇಪ್ ಹೊಟ್ಟೋಗ್ಬಿಡುತ್ತೆ. 2 ಲೇಯರ್ ಫ್ರಂಟ್ ಪಾರ್ಟ್ ಮಾತ್ರ ಫ್ರಂಟ್ ಸ್ಲೀವ್ ಶೇಪ್ನ ಕೊಡಬೇಕು ಇದಕ್ಕೆ. ಓಕೆನಾ? ಇದಕ್ಕೆ ಒಂದು ನಾಚ್ ಮಾರ್ಕ್ ಮಾಡ್ಕೊಳ್ಳಿ, ಯಾವ ಫ್ರಂಟು ಯಾವ ಬ್ಯಾಕು ಅಂತ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಫಸ್ಟ್ ಸ್ಟಿಚಿಂಗ್ನ ಕಲಿಯೋರಿಗೆ ಕನ್ಫ್ಯೂಷನ್ ಆಗೋದು ಫ್ರಂಟ್ ಪಾರ್ಟು ಉಲ್ಟಾ ಹೊಲ್ದು ಬಿಡೋದು, 2 ಒಂದೇ ಸೈಡ್ ಜಾಯಿನ್ ಮಾಡಿ ಹೊಲ್ದು ಬಿಡೋದು, ಆಮೇಲೆ ಸ್ಲೀವ್ಸ್ನ ಫ್ರಂಟು ಬ್ಯಾಕು ಯಾವುದು ಅಂತ ಗೊತ್ತಾಗದೆ ಉಲ್ಟಾ ಪಲ್ಟಾ ಮಾಡೋದು. ಇದು ಕನ್ಫ್ಯೂಷನ್ ತುಂಬಾ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಇದು ಸ್ವಲ್ಪ ಕೇರ್ಫುಲ್ ಆಗಿರಿ. ಲೈನಿಂಗ್ ಮೆಟೀರಿಯಲ್ ಆಯಿತು. ಮೈನ್ ಕ್ಲಾತ್ನ ಇವಾಗ ಅದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಕಟ್ ಮಾಡ್ಕೊಳ್ಳೋದಷ್ಟೇ. ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾಸ್ನ ಕಟ್ ಮಾಡಾಕ್ಬೋದು ಕೊಡೋದಷ್ಟೇ, ಇಲ್ಲ ಡೈರೆಕ್ಟ್ ಅಟ್ಯಾಚ್ ಕೂಡ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡ್ಕೊತೀನಿ, ಒಬ್ಬೊಬ್ಬರು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾರೆ. ಇದು ಬ್ಯಾಕ್ ಪಾರ್ಟ್. ಈ ಫ್ರಂಟ್ ಪಾರ್ಟ್ನ ಈ ಥರ ತೊಗೊಳ್ಳಿ. ಬಟ್ಟೆ ನಿಮಗೆ ತುಂಬಾ ಸೇವ್ ಆಗುತ್ತೆ. ಫಸ್ಟ್ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ಟಿಚಿಂಗ್ ಮಾಡಿದ್ಮೇಲೆ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಾಕ್ಬೋದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ. ಸ್ಲೀವ್ಸ್, ವೇಸ್ಟ್ ಬ್ಯಾಂಡ್, ಫ್ರಂಟ್ ಟು ಬ್ಯಾಕ್ ಪಾರ್ಟ್. ಇದಿಷ್ಟು ನಾರ್ಮಲ್ ಬ್ಲೌಸ್ ವಿತ್ ಲೈನಿಂಗ್ ಹೇಗೆ ಕಟ್ ಮಾಡೋದು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಏನಾದರೂ ಸ್ಟಿಚಿಂಗ್ ಬ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಸ್ಟಿಚಿಂಗ್ ಬ್ಲಾಗ್ನ ಹೇಳ್ತೀನಿ. ಓಕೆ, ಕಟ್ಟಿಂಗಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಇದೇ ಥರ ವ್ಲಾಗ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್, ಕಮೆಂಟ್ನ ಮಾಡಿ.